ಸಮುದ್ರ ಕಣ್ಮರೆಯಾದ್ರೆ ಏನಾಗುತ್ತೆ? ಯಾವತ್ತಾದ್ರೂ ಸಮುದ್ರದ ನೀರು ಆವಿಯಾಗುತ್ತಾ? ಸಮುದ್ರ ಇಲ್ಲದೆ ಭೂಮಿ ಹೇಗ್ ಕಾಣುತ್ತೆ? ಭೂಮಿ ಸೌರಮಂಡಲದ ಕುರೂಪಿ? ಭೂಮಿಯ ಅಂದವಾದ ಚಿತ್ರ ಬಿಡಿಸಿ ಅಂದಾಗ ನಿಮ್ಮ ಕಣ್ಣ ಮುಂದೆ ಯಾವ ಕಲರ್ ಮೊದಲು ಬರುತ್ತೆ? ಆಲ್ಮೋಸ್ಟ್ ಎಲ್ಲರಿಗೂ ನೀಲಿ ಬ್ಲೂ ಕಲರ್ ಕಣ್ಮುಂದೆ ಬರುತ್ತೆ. ಯಾಕಂದ್ರೆ ಭೂಮಿಯ 71% ಮೇಲ್ಮೈ ನೀರಿನಿಂದ ಕವರ್ ಆಗಿದೆ. ಈ ನೀರು ಹಾಗೂ ಭೂಮಿಯನ್ನ ಕವರ್ ಆಗಿರೋ ವಾತಾವರಣ ಎಲ್ಲ ಸೇರಿ ಭೂಮಿ ಸ್ಪೇಸ್ನಿಂದಲೂ ನೀಲಿ ಗ್ರಹ ಬ್ಲೂ ಪ್ಲಾನೆಟ್ ಆಗಿ ಕಾಣುತ್ತೆ. ಭೂಮಿಯ ಮೇಲೆ ರಾಜ್ಯಭಾರ ಮಾಡ್ತಾ ಇದ್ದೀನಿ ಅಂತ ಬೀಗುವ ಮನುಷ್ಯ, ಅಹಂಕಾರ ಹೊಂದಿರೋ ಮನುಷ್ಯ ವಾಸ ಆಗಿರೋದು ಬರೀ 29% ಇರೋ ಮೇಲ್ಮೈ ಮೇಲೆ ಮಾತ್ರ. ಉಳಿದಿದ್ದೆಲ್ಲ ಬರೀ ನೀರು ನೀರು ನೀರು, ನೀರಿನ ಜೀವಿಗಳ ಸಾಮ್ರಾಜ್ಯ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಭೂಮಿ ಹುಟ್ಟಿದಾಗಿನಿಂದಲೂ ಹೀಗೆ ಇರಲಿಲ್ಲ. ಭೂಮಿಗೆ ನೀರು ಬಂದಿದ್ದು ಎಲ್ಲಿಂದ ಅಂತ ಇನ್ನೊಮ್ಮೆ ಸಪರೇಟ್ ಆಗಿ ಹೇಳ್ತೀವಿ. ಬಟ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ 2 ವಾದ ಇದೆ. ಒಂದು, ಭೂಮಿಯ ಒಳಗೆ ನೀರಿತ್ತು ಅನ್ನೋ ವಾದ. ಇದ್ರ ಪ್ರಕಾರ ಭೂಮಿಗೆ ಹುಟ್ಟುವಾಗಲೇ ಅದರ ಒಳಭಾಗದಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇದ್ವು. ಅವು ನಿಧಾನಕ್ಕೆ ಜ್ವಾಲಾಮುಖಿ ಸ್ಫೋಟದಂತಹ ಘಟನೆಗಳಿಂದ ಹೊರಬಂದು ಸಮುದ್ರಗಳು ಸೃಷ್ಟಿಯಾದವು ಅಂತ. 2ನೇ ವಾದ, ಭೂಮಿಗೆ ನೀರು ಬಂದಿದ್ದು ಹೊರಗಿನಿಂದ ಅನ್ನೋ ವಾದ. ಇದ್ರ ಪ್ರಕಾರ ಭೂಮಿಗೆ ಅಪಾರ ಪ್ರಮಾಣದ ಐಸ್ ಹೊಂದಿದ್ದ ಕ್ಷುದ್ರ ಗ್ರಹಗಳು, ಧೂಮಕೇತುಗಳು ಬಂದು ಡಿಕ್ಕಿ ಹೊಡೆದು ಆಗ ಅದರಲ್ಲಿದ್ದ ಐಸ್ ಕರಗಿ ಇಲ್ಲಿ ಸಮುದ್ರಗಳು ಸೃಷ್ಟಿಯಾದವು ಅಂತ. ಈ ಬಗ್ಗೆ ಏನೋ ರಿಸರ್ಚ್ ನಡೀತಾ ಇದೆ. ಆದರೆ ಹೆಚ್ಚಿನ ವಿಜ್ಞಾನಿಗಳು ಕೋಟ್ಯಂತರ ವರ್ಷಗಳ ಹಿಂದೆ ಭೂಮಿ ಪೂರ್ತಿಯಾಗಿ ನೀರಿನಿಂದ ಕವರ್ ಆಗಿದ್ದ ಕಾಲವೂ ಇತ್ತು ಅಂತಾರೆ. ಅಂದ್ರೆ ಮೇಲಿಂದ ನೋಡಿದಾಗ ಜಸ್ಟ್ ನೀರು, ನೆಲವೇ ಕಾಣದ ವಾಟರ್ ಬ್ಯೂಟಿಯಾಗಿ ನಮ್ಮ ಪ್ಲಾನೆಟ್ ಈ ರೀತಿಯಾಗಿ ಇತ್ತು ಅಂತ. ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ಲಾನೆಟರಿ ಸೈಂಟಿಸ್ಟ್ ಜಾನ್ ಜಿ ಡಾಂಗ್ ಮತ್ತು ಟೀಮ್ ಪಬ್ಲಿಷ್ ಮಾಡಿರೋ ರಿಸರ್ಚ್ ರಿಪೋರ್ಟ್ನ ಪ್ರಕಾರ ಮೊದಲು ಭೂಮಿ ಸಂಪೂರ್ಣ ವಾಟರ್ ಪ್ಲಾನೆಟ್ ಆಗಿತ್ತು ಅಂತ ಹೇಳಿದ್ದಾರೆ. ಸಮುದ್ರ ಕಣ್ಮರೆಯಾದ್ರೆ ಏನಾಗುತ್ತೆ? ಸ್ನೇಹಿತರೆ, ಸಮುದ್ರ ಇಲ್ಲದೆ ಭೂಮಿ ಸೌರಮಂಡಲದ ಮತ್ತೊಂದು ಕುರೂಪಿ ಗ್ರಹ ಆಗುತ್ತೆ. ಸಮುದ್ರ ಇರೋದ್ರಿಂದಲೇ ಭೂಮಿ ಈಗಿರೋ ಥರ ಕಾಣಿಸ್ತಾ ಇರೋದು. ಇಲ್ಲ ಅಂದಿದ್ರೆ ಆ ಸಮುದ್ರ ಇದ್ದ ಜಾಗಗಳಲ್ಲೆಲ್ಲ ಬರೀ ದೊಡ್ಡ ದೊಡ್ಡ ಗುಂಡಿಗಳು, ಕಂದಕಗಳು, ಮಂಗಳನ ಮೇಲೆ ಚಂದ್ರನ ಮೇಲೆ ಕಂಡು ಬರುವ ಕ್ರೇಟರ್ಗಳು, ಕ್ರಸ್ಟ್ಗಳು ಕಾಣೋಕೆ ಸಿಗ್ತಾ ಇದ್ವು. ಸಮುದ್ರ ಒಂದು ದೊಡ್ಡ ಪಾತ್ರೆ ಥರ ಅಂತ ಅನ್ಕೊಳ್ಳಿ. ಪಾತ್ರೆ ನೀರು ಹಿಡಿದಿಡ್ಬೇಕಂದ್ರೆ ಅದು ಪಾತ್ರೆ ಥರನೇ ಅಲ್ವಾ? ದೊಡ್ಡ ಪಾತ್ರೆ ಅಂತ ಇಮ್ಯಾಜಿನ್ ಮಾಡಿ. ಅದರಲ್ಲಿ ನೀರಿದ್ದಾಗ ಹೇಗೆ ಕಾಣುತ್ತೆ, ನೀರು ಖಾಲಿ ಆದಾಗ ಖಾಲಿ ಪಾತ್ರೆ ಯಾವ ರೀತಿ ಕಾಣುತ್ತೆ, ಆ ರೀತಿ ಭೂಮಿಯ ಹೊರಮೈ 71% ಬರೀ ಬೃಹತ್ ಗುಂಡಿಗಳಿಂದಲೇ ಕೂಡಿ ಶೇಪ್ಲೆಸ್ ಆಗಿರ್ತಾ ಇತ್ತು. ಆಳ ಸಮುದ್ರ ಇದ್ದ ಕಡೆಯಂತೂ ಈ ಗುಂಡಿಗಳು ಎಷ್ಟು ಆಳ ಇರ್ತಿದ್ವು ಅಂದರೆ ಅದರ ಎಡ್ಜ್ನಲ್ಲಿ ನಿಂತು ಕೆಳಗೆ ನೋಡಿದ್ರೆ, ಈಗ ವಿಮಾನದಲ್ಲಿ ಕೂತು ಕೆಳಗೆ ನೋಡಿದಾಗ ಎಷ್ಟು ಆಳ ಕಾಣಿಸ್ತಿತ್ತೋ ಅಷ್ಟು ಆಳದ ಗುಂಡಿಗಳು ಸೃಷ್ಟಿಯಾಗ್ತಾ ಇದ್ವು. ನಮ್ಮ ಸಂಪೂರ್ಣ ವಿನಾಶ. ಮೊದಲಿಗೆ ಸಮುದ್ರದ ಜೀವಿಗಳ ಬಗ್ಗೆ ನೋಡೋಣ. ನಮ್ಮ ಸಮುದ್ರಗಳಲ್ಲಿ ಎಷ್ಟು ಜೀವಿಗಳಿವೆ ಅಂತ ಲೆಕ್ಕ ಹಾಕೋಕೆ ಕೋಟಿ ವರ್ಷ ಕುಳಿತುಕೊಂಡು ಲೆಕ್ಕ ಹಾಕಿದ್ರೂ ಸಾಧ್ಯ ಇಲ್ಲ. ಆದರೆ ಸಮುದ್ರದಲ್ಲಿ ಎಷ್ಟು ಥರದ ಜೀವಿಗಳಿವೆ ಅನ್ನೋ ಬಗ್ಗೆ ಒಂದು ರಫ್ ಅಂದಾಜಿದೆ. ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಸಮುದ್ರದಲ್ಲಿ 10 ಲಕ್ಷದಿಂದ 1 ಕೋಟಿ ಪ್ರಭೇದಗಳ ಜೀವಿಗಳು ಮತ್ತು ಸಸ್ಯಗಳು ಇರಬಹುದು ಅಂತ ಹೇಳಿದ್ದಾರೆ. 10 ಲಕ್ಷ ಟು 1 ಕೋಟಿ ಪ್ರಭೇದ, ಆ ರೇಂಜೇ ವಿಚಿತ್ರವಾಗಿದೆ. ಪ್ಲಸ್ ಆರ್ ಮೈನಸ್ ಮಾರ್ಜಿನ್ ಆಫ್ ಎರರ್ ಅಷ್ಟು ಅಂತರವನ್ನು ಹೊಂದಿದೆ. ಸಮುದ್ರವು ಹಾಗೆ ಅಗಾಧ ಲೋಕ ಅದು. ಅಲ್ಲಿರೋ ಈ ಕೋಟ್ಯಂತರ ಪ್ರಭೇದಗಳ, ಲಕ್ಷ ಕೋಟಿಗಳ ಸಂಖ್ಯೆಯ ಜೀವಿಗಳು ಹಾಗೂ ಸಸ್ಯಗಳು ಮೊದಲು ನಾಶ ಆಗ್ತವೆ ಸಮುದ್ರ ಕಣ್ಮರೆಯಾದ್ರೆ. ಅವ್ರ ನಾಶ ಆದ್ರೆ ನಮಗೇನು? ಸ್ನೇಹಿತರೆ, ಸಮುದ್ರ ಜೀವಿಗಳು ತಾವು ಮಾತ್ರ ಬದುಕ್ತಾ ಇಲ್ಲ. ಅವು ಭೂಮಿ ಮೇಲಿರೋ ಮನುಷ್ಯರಿಗೂ ಇತರ ಜೀವಿಗಳಿಗೂ ಬದುಕಿನ ಆಧಾರ. ಸಮುದ್ರ ಇಲ್ಲ ಅಂದ್ರೆ ಆಕ್ಸಿಜನ್ ಅಥವಾ ಆಮ್ಲಜನಕವೇ ಇಲ್ಲದೆ ಮನುಷ್ಯರು, ಜೀವಿಗಳು ಉಸಿರಾಡೋಕೆ ಸಾಧ್ಯ ಆಗದೆ ಎಲ್ಲ ಸತ್ತೋಗ್ತೀವಿ. ಅರೆ, ಅದು ಹೇಗೆ? ಆಕ್ಸಿಜನ್ ಕೊಡೋದು ಗಿಡ ಮರಗಳಲ್ವಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು.
ಎಸ್, ಗಿಡ ಮರಗಳೇ. ಆದರೆ ಭೂಮಿಯ ಮೇಲಿರೋ ಒಟ್ಟು ಆಕ್ಸಿಜನ್ನಲ್ಲಿ 70% ಉತ್ಪತ್ತಿಯಾಗೋದು ಸಮುದ್ರ ಸಸ್ಯಗಳಿಂದ. ಒಂದೇ ಸಲ ಸಮುದ್ರ ನಾಶ ಆಗಿ ಈ ಸಮುದ್ರ ಸಸ್ಯಗಳು ನಾಶ ಆದರೆ ನಮಗೆ ಉಸಿರಾಟವೇ ಕಷ್ಟ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಉತ್ಪತ್ತಿಯಾಗೋ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರಾಸೆಸ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಆಲ್ರೆಡಿ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಹವಾಮಾನ ಬದಲಾವಣೆಗೆ ಕಾರಣ ಆಗ್ತಿರೋ ಮೇನ್ ವಿಲನ್ ಅಂತ ಎಲ್ರಿಗೂ ಗೊತ್ತಾಗಿದೆ. ಆದರೆ ಇಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರಾಸೆಸ್ ಮಾಡೋ ಶಕ್ತಿನೇ ಭೂಮಿಗೆ ಕಮ್ಮಿ ಆದ್ರೆ ಭೂಮಂಡಲಕ್ಕೆ ತೀವ್ರ ಜ್ವರ ಬರುತ್ತೆ. ಜಾಗತಿಕ ತಾಪಮಾನ ಅಂತ ಏರಿಕೆಯಾಗುತ್ತೆ. ಸಮುದ್ರ ಇದ್ದಾಗ ಸೂರ್ಯನ ಬಿಸಿಲಿನ ಹೊಡೆತ, ಸೋಲಾರ್ ರೇಡಿಯೇಷನ್ನ ಪ್ರಭಾವ ಜೀವಿಗಳ ಮೇಲೆ ಜಾಸ್ತಿ ಆಗದಂತೆ ನೋಡ್ಕೊಳ್ತಾ ಇದ್ವು. ಆದರೆ ಸಮುದ್ರ ಕಣ್ಮರೆಯಾದ್ರೆ ಈ ಕೆಲಸ ಮಾಡೋಕೆ ಯಾರೂ ಇರಲ್ಲ. ಸಮುದ್ರದಲ್ಲಿ ಓಷನ್ ಕರೆಂಟ್ ಅಥವಾ ಸಮುದ್ರದ ನೀರಿನ ಚಲನೆ ಇರುತ್ತೆ. ಓಷನ್ ಕರೆಂಟ್ ಅಂತ ಹೇಳ್ತೀವಲ್ಲ, ಇದು ಭೂಮಿಯ ಟ್ರಾಪಿಕಲ್ ರೀಜನ್ನಿಂದ ಬಿಸಿ ನೀರನ್ನು ಉತ್ತರ ಮತ್ತು ದಕ್ಷಿಣ ಧ್ರುವಕ್ಕೆ ಮೂವ್ ಮಾಡ್ತಾ ಇರ್ತವೆ. ಹಾಗೆ ಧ್ರುವ ಪ್ರದೇಶದಿಂದ ಕೋಲ್ಡ್ ವಾಟರ್ ಟ್ರಾಪಿಕಲ್ ರೀಜನ್ಗೆ ವಾಪಸ್ ಬರ್ತಾ ಇದೆ. ಈ ಮೂಲಕ ಭೂಮಿಯ ಟೆಂಪರೇಚರ್ ಬ್ಯಾಲೆನ್ಸ್ ಆಗ್ತಾ ಇದೆ. ಭೂಮಿಯ ಯಾವುದೇ ಒಂದು ಭಾಗ ತುಂಬ ಕೋಲ್ಡ್ ಅಥವಾ ತುಂಬ ಹಾಟ್ ಆಗದಂತೆ ನೋಡ್ಕೊಳ್ತಾ ಇವೆ. ಇದರಿಂದ ಅದಕ್ಕೆ ತಕ್ಕಂಥ ಜೀವ ಸರಪಳಿ ಡೆವಲಪ್ ಆಗೋಕೆ, ಸರ್ವೈವ್ ಆಗೋಕೆ ಕಾರಣ ಆಗಿದೆ. ಆದರೆ ಇದು ಯಾವುದೂ ಇಲ್ಲದೆ ಈಗ ಬರೀ ಟೆಂಪರೇಚರ್ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಹೋಗುತ್ತೆ. ಭೂಮಿ ಸುಟ್ಟ ದೋಸೆಯಂತಾಗುತ್ತೆ. ಭೂಮಿಲಿ 2-3% ನೀರು ನದಿ, ಕೆರೆ, ಸರೋವರ, ಅಂತರ್ಜಲದಿಂದಲೂ ಸಿಗ್ತಾ ಇದೆ. ಆದರೆ ಸಮುದ್ರ ಮಾಯ ಆದ ಕೆಲ ಸಮಯದಲ್ಲೇ ಈ ನೀರಿನ ಮೂಲಗಳು ಕೂಡ ಒಣಗಿ ಹೋಗ್ತವೆ. ಮೊದಲ ಕೆಲ ದಿನಗಳಲ್ಲೇ ಭೂಮಿಯ ಎಲ್ಲ ಅರಣ್ಯ ಸಂಪತ್ತು ನಾಶ ಆಗುತ್ತೆ. ಎಲ್ಲೆಲ್ಲೂ ಕಾಡ್ಗಿಚ್ಚು ಹತ್ತಿ ಇಡೀ ಭೂಮಿ ಹೊತ್ತಿ ಉರಿಯುವ ಬೆಂಕಿ ಚೆಂಡಿನಂತೆ ಕಾಣುತ್ತೆ ಸ್ಪೇಸ್ನಿಂದ. ಮನುಷ್ಯರು ಹಾಗೂ ಇತರ ಭೂಮಿಯ ಮೇಲಿನ ಜೀವಿಗಳು ಈ ಬೆಂಕಿಯಲ್ಲಿ ತಂದೂರಿಯಾಗ್ತಾರೆ. ಭೂಮಿಯ ಸುತ್ತ ಕಾರ್ಬನ್ ಡೈಆಕ್ಸೈಡ್ನ ಮೋಡ ಆವರಿಸಿಕೊಂಡು ಫುಲ್ ಬ್ಲ್ಯಾಕ್ ಔಟ್ ಆಗುತ್ತೆ. ಸೂರ್ಯ ಹುಟ್ಟಿದ್ದು ಕಾಣದಂತಾಗುವ ಅಪಾಯವು ನಮ್ಮ ಹತ್ರ ಬರುತ್ತೆ. ಇನ್ನು ಒಂದು ಜಾಗ ಉಳಿದಿರುತ್ತೆ, ಅದೇ ಅಂಟಾರ್ಕ್ಟಿಕಾ. ಜೀವಿಗಳ ಸಂಪೂರ್ಣ ನಾಶದ ಪರಿಸ್ಥಿತಿ ಬಂದಾಗ ಭೂಮಿಯ ಮೇಲೆ ಜೀವಿಗಳ ಲಾಸ್ಟ್ ರೆಸಾರ್ಟ್ ಅಂಟಾರ್ಕ್ಟಿಕಾ. ಆದರೆ ಅಲ್ಲೂ ಎಷ್ಟು ದಿನ? ಒಂದಷ್ಟು ಸಣ್ಣ ಪ್ರಮಾಣದ ಮನುಷ್ಯರು ಹಾಗೂ ಜೀವಿಗಳು ಏನೋ ಸಾಹಸ ಮಾಡಿ ಅಂಟಾರ್ಕ್ಟಿಕಾ ರೀಚ್ ಆದ್ರೂ ಅಲ್ಲೂ ತುಂಬ ದಿನ ಉಳಿಗಾಲ ಇರಲ್ಲ. ಈಗ ಮನುಷ್ಯ ಒಂದು ಕೆಲಸ ಮಾಡ್ಬೋದು. ಅಂಟಾರ್ಕ್ಟಿಕಾದಲ್ಲಿ ಕೂಡಲೇ ಅಂಡರ್ಗ್ರೌಂಡ್ ಕಾಲೋನಿಗಳ ನಿರ್ಮಾಣ ಮಾಡ್ಬೋದು. ಹಾಗೂ ಮೇಲೆ ಬೇಗ ಬೇಗ ಕರಗಿ ಆವಿಯಾಗ್ತಿರೋ ಅಂಟಾರ್ಕ್ಟಿಕಾದ ಐಸನ್ನು ತಗೊಂಡು ಹೋಗಿ ನೀರು ಸಂಗ್ರಹ ಮಾಡ್ಕೋಬೋದು. ಈ ಮೂಲಕ ಅಂತ್ಯವನ್ನು ಒಂದಷ್ಟು ದಿನ ಮುಂದಕ್ಕೆ ಹಾಕ್ಬೋದು. ಆದರೆ ಮನುಷ್ಯ ಅಂಟಾರ್ಕ್ಟಿಕಾಗೆ ಹೆದರಿ ಓಡಿ ಹೋಗುವಾಗ ಕನ್ಸ್ಟ್ರಕ್ಷನ್ ಮೆಟೀರಿಯಲ್, ಉಪಕರಣ ಇತ್ಯಾದಿಗಳನ್ನು ತಗೊಂಡು ಹೋಗಿದ್ರೆ ಮಾತ್ರ ಸಾಧ್ಯ. ಒಂದು ವೇಳೆ ತಗೊಂಡು ಹೋಗಿದ್ರೂ ಅಂಡರ್ಗ್ರೌಂಡ್ ಕಾಲೋನಿಗಳನ್ನು ಮಾಡಿಕೊಂಡ್ರೂ ಎಷ್ಟು ದಿನ ಬದುಕಬಹುದು? ಭೂಮಿಯ ಹೊರಗೆ ಏನೂ ಉಳಿದಿರಲ್ಲ. ಆಮ್ಲಜನಕ ಇರಲ್ಲ. ಬಿಸಿ, ಬೆಂಕಿ, ಹೊಗೆ, ಇಂಗಾಲ ಹಾಗೂ ಕುರೂಪಿ ಭೂಮಿ ಇಷ್ಟು ಮಾತ್ರ ಉಳ್ಕೊಂಡಿರುತ್ತೆ. ಸೊ ಉಳಿದಿರೋದು ಒಂದೇ ಒಂದು ಆಪ್ಷನ್, ಇರೋ ಸಪ್ಲೈಸ್ ಖಾಲಿಯಾಗೋ ತನಕ ಅಂತ್ಯದ ದಾರಿಗೆ ವೇಟ್ ಮಾಡೋದು. ಸ್ನೇಹಿತರೆ, ಹಾಗಂತ ಈ ಕೂಡಲೇ ಏನೂ ಆಗಲ್ಲ, ನಾನಿನ್ನೂ ಈ ಜೀವನದಲ್ಲಿ ಏನೂ ನೋಡಿಲ್ಲ, ಈಗಲೇ ಸಾಯ್ತೀನ ಅಂತ ಭಯ ಯಾರಿಗೂ ಬೇಡ. ನೀವೆಲ್ಲ ನೋಡ್ತೀರಿ, ತುಂಬ ಜೀವನ ಬಾಳ್ತೀರಿ, ನಿಮ್ಮ ಲಕ್ಷಾಂತರ ಜನ್ರೇಷನ್ ಮುಂದಿನ ಪೀಳಿಗೆಯವರು ಬಾಳ್ತಾರೆ. ಆದರೆ ವಿಜ್ಞಾನಿಗಳ ಪ್ರಕಾರ ಮುಂದೆ ಬಿಲಿಯನ್ ವರ್ಷಗಳ ನಂತರ ಆ ದಿನ ಬಂದೇ ಬರುತ್ತೆ. ಆದರೆ ಅದಕ್ಕೆ ಫಿಕ್ಸೆಡ್ ಡೇಟ್ ಕೊಡಕ್ಕೆ ಬರಲ್ಲ. ನಾವು ಎಷ್ಟು ವೇಗವಾಗಿ ಭೂಮಿನ ಹಾಳು ಮಾಡ್ತೀವಿ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಇದೇ ಕಾರಣಕ್ಕೆ ಮನುಷ್ಯ ಜೀವಿಗಳು ಬೇರೆ ಗ್ರಹಗಳಲ್ಲೂ ಬದುಕಬಹುದಾ ಅಂತ ಟ್ರೈ ಮಾಡ್ತಿದ್ದಾರೆ. ಬಾಹ್ಯಾಕಾಶಕ್ಕೆ ಹಾರಿ ಹುಡುಕಾಡ್ತಿದ್ದಾರೆ. ಇನ್ನೊಂದು ಸೇಫ್ ಪ್ಲಾನೆಟ್ ಸಿಕ್ಕರೆ ಅಥವಾ ಮಂಗಳ ಗ್ರಹದಲ್ಲಿ ಹೋಗಿ ಕಾಲನಿ ಮಾಡಿಕೊಂಡು ಬದುಕೋಕೆ ಸಾಧ್ಯ ಆದರೆ ಆಗ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಇದೆ ಬಾಕಿ ಅಂತ ಹಾಡ್ತಾ ಮಸ್ಕ್ ಮಾಮನ ರಾಕೆಟ್ನ ಹತ್ತಬೇಕು ಅಷ್ಟೇ.